ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಾನಿವತ್ತು ಮಾಡಿರೋದು ಎಣ್ಗಾಯಿ ಪಲ್ಯ. ತುಂಬ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ, ಬಟ್ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಫಸ್ಟ್ ಇದನ್ನು ಮಾಡೋದು ಹೇಗೆ ಅಂದರೆ, ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು. ಸೊ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ 2 ಥರದ ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ಯಾಕಪ್ಪ ಅಂದರೆ, ನಮ್ಮನೆಯವರಿಗೆ ದುಂಡು ಬದನೆಕಾಯಿಗಿಂತ ಗ್ರೀನ್ ಕಲರ್ ಬದನೆಕಾಯಿ ಅಂದರೆ ಇಷ್ಟ. ಹಾಗಾಗಿ ನಾನು 2 ಥರನೂ ತೊಗೊಂಡಿದ್ದೀನಿ. ನನಗೆ ದುಂಡು ಬದನೆಕಾಯಿ ಇಷ್ಟ, ಹಾಗಾಗಿ ನಾನು 2 ಥರನೂ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇಷ್ಟು ಅದಕ್ಕೆ ಬೇಕಾಗಿರುವಂಥದ್ದು. ಸೊ ಇನ್ನು ಮಸಾಲ ಪುಡಿಗಳು ಏನೇನು ಬೇಕಪ್ಪ ಅಂದರೆ ತೊಗೊಂಡಿದ್ದೀನಿ ಅಂದರೆ, ಖಾರದ ಪುಡಿ ತೊಗೊಂಡಿದ್ದೀನಿ, ಕೋರಿಯಂಡರ್ ಪೌಡರ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಸದ್ಯಕ್ಕೆ. ಸೊ ಮೊದಲಿಗೆ ನಾನು ಇಲ್ಲಿ ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 3 ಮೆಣಸಿನ್ಕಾಯಿ, ಒಂದು ಹಚ್ಕೊಂಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಚ್ಕೊಂಡಿರುವಂತಹ ಟೊಮೊಟೊ. ಸೊ ಟೊಮೊಟೊ ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು, ಬಟ್ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಪೌಡರ್ಸು, ಕೊರಿಯಂಡರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಸ್ಪೂನ್ ಕೊರಿಯಂಡರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಗರಂ ಮಸಾಲಾನ ನೀವು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದನ್ನು ನಾನು ಸ್ಕಿಪ್ ಮಾಡಿದ್ದೆ, ಕಡಲೆ ಬೀಜನ, ಅದನ್ನು ಸಹ ನೀವು ಹುರ್ಕೊಂಡು ಹಾಕ್ಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮಿಕ್ಸಿ ರುಬ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಏನು ಮಾಡಬೇಕು ಅಂತಂದರೆ, ಬದನೆಕಾಯಿನ ಅಂದರೆ ದುಂಡು ಬದನೆಕಾಯಿನ ಹಚ್ಕೊಂಡ್ಬಿಟ್ಟು 2 ಹೋಳು ಮಾಡಿಕೊಂಡು, ನೋಡಿ ಈ ಥರ ಮಧ್ಯದಲ್ಲಿ ಫಿಲಪ್ ಮಾಡ್ತಾ ಹೋಗಿ. ಏಕೆಂದರೆ ಖಾರ ಅದರೊಳಗೆಲ್ಲ ಹೇಳ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಮಧ್ಯದಲ್ಲಿ ಎಲ್ಲ ನೀಟಾಗಿ ಫಿಲಪ್ ಮಾಡ್ಕೊಳ್ತಾ ಹೋಗಿ. ಅದಾದಮೇಲೆ ನೀವು ಒಗ್ಗರಣೆನ ಸ್ಟಾರ್ಟ್ ಮಾಡಿ. ನೋಡಿ, ಕಂಪ್ಲೀಟಾಗಿ ನಾನು 4 ದುಂಡು ಬದನೆಕಾಯಿ ತೊಗೊಂಡಿದ್ದೆ, ಅದಕ್ಕೆಲ್ಲ ಕಂಪ್ಲೀಟ್ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀವು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಈಗ ನಿಮಗೆ ನಾರ್ಮಲ್ ಒಗ್ಗರಣೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ. ನಿಮಗೆ ಗೊತ್ತು, ನನಗೆ ಟೊಮೊಟೊ ಅಂದರೆ ಹೇಳಿ ತುಂಬ ಇಷ್ಟ, ಹಾಗಾಗಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಸಹ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಈರುಳ್ಳಿ ಹಸಿ ಅಂಶ ಹೋಗಬೇಕು. ಹಾಗಾಗಿ ನೋಡಿ, ಫ್ರೈ ಮಾಡ್ಕೊಂಡು ಆದಮೇಲೆ ಹಚ್ಕೊಂಡಿರುವಂತಹ ಬದನೆಕಾಯಿ ಮತ್ತು ದುಂಡು ಬದನೆಕಾಯಿ ಎರಡನ್ನೂ ಸಹ ನಾನು ನೋಡಿ ಗ್ರೀನ್ ಕಲರ್ ಬದನೆಕಾಯಿನ ಈ ಥರ ಹಚ್ಕೊಂಡಿದ್ದೀನಿ. ಅದರಲ್ಲಿ ತುಂಬಕ್ಕಾಗಲಿಲ್ಲ, ಹಾಗಾಗಿ ನಮ್ಮನೆಯವರಿಗೆ ಈ ಥರ ಮಾಡಿದ್ರೇ ಇಷ್ಟ ಆಗೋದು. ಹಾಗಾಗಿ ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಬದನೆಕಾಯಿ ಎರಡೂ ಸಹ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಆದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎರಡನ್ನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ರುಬ್ಬಿರುವಂತಹ ಖಾರನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರ್ತಾಯಿದೆ. ಸೊ ರುಬ್ಬಿರುವಂತಹ ಖಾರನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ನೇಹಿತರೆ, ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಳ್ಳಿಲ್ಲ ಅಂತಂದರೆ ಬೇಯಿಸ್ಕೊಳ್ಳಿ. ಸೊ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ನೇಹಿತರೆ, ಏನಿಲ್ಲ ಅಂತಂದರೂ ಇದನ್ನು ನೀವೊಂದು 10 to 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಏಕೆಂದರೆ ಬದನೆಕಾಯಿ ನೀಟಾಗಿ ಬೇಯಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಸಿಗೋದಿಲ್ಲ. ಸೊ ನೋಡಿ, ಖಾರದ ಜೊತೆಗೆ ಚೆನ್ನಾಗಿ ಬೆಂದುಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದರೂ ಸಹ ತುಂಬ ಚೆನ್ನಾಗೇ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಇದನ್ನು ಈಸಿಯಾಗಿ ಮಾಡ್ಬೋದು. ಸೊ ಇದು ಕಾಂಬಿನೇಷನ್. ನಾನು ಇವತ್ತು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೆ ನಾನು ಇವತ್ತು ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಇದು ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ, ಬಟ್ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಎಣ್ಗಾಯಿ ಪಲ್ಯ ರೊಟ್ಟಿ ಅಂದ್ರೂ ಅದು ಕಾಂಬಿನೇಷನ್ ಚೆನ್ನಾಗಿದೆ ಸ್ನೇಹಿತರೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.